ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ 1,000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಆನ್ಲೈನ್ ಅಪ್ಲಿಕೇಶನ್ ಕರೆದಿರೋ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗುತ್ತೆ. ಈ ವಿಡಿಯೋದಲ್ಲಿ ಯಾರೆಲ್ಲ PUC ಪಾಸ್ ಆಗಿದ್ದಾರೆ, ಅದು ಆರ್ಟ್ಸು, ಕಾಮರ್ಸು, ಸೈನ್ಸ್ ಯಾವುದೇ ಇರಲಿ, PUCಯನ್ನು ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆಯನ್ನು ಇಲ್ಲಿ ಸರ್ಕಾರದಿಂದ ಕರೆಯಲಾಗಿದೆ. ಸಂಪೂರ್ಣವಾದಂಥ ವಿವರ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಆಫ್ ನೀವೇನಾದರೂ PUC ಕಂಪ್ಲೀಟ್ ಆಗಿದ್ದರೆ ಅಥವಾ ನಿಮ್ಮ ಬ್ರದರ್, ಸಿಸ್ಟರ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದಿದ್ದರೆ ಅಂಥವ್ರುಗಳು ಕೂಡ ಇದನ್ನು ನೀವು ಶೇರ್ ಮಾಡ್ಬೋದು. ಇಲ್ಲಿ ಹುದ್ದೆ ವಿವರ ನೋಡ್ಬೋದು. ಗ್ರಾಮ ಆಡಳಿತ ಅಧಿಕಾರಿ ಅಂತ ವೇತನ ಸ್ಟಾರ್ಟಿಂಗಲ್ಲಿ 21,000ದಿಂದ 42,000 ತನಕ ಸ್ಯಾಲ್ರಿ ಇರುತ್ತೆ. 1,000 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ವಿದ್ಯಾ ಅರ್ಹತೆ ಏನಿರುತ್ತೆ ಅಂತಂದರೆ PUC ಪಾಸ್ ಆಗಿರಬೇಕು, ಅಥವಾ ಅದಕ್ಕೆ ಸಮಾನದಂತಹ ಹುದ್ದೆಯನ್ನು ಇದು ಕ್ವಾಲಿಫಿಕೇಷನನ್ನು ಕಂಪ್ಲೀಟ್ ಮಾಡಿರಬೇಕು. ಯಾವೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡಿದ್ದಾರೆ. CBSE ICSE ಮಂಡಳಿಯು ನಡೆಸುವ ಕ್ಲಾಸ್ 12th ಪರೀಕ್ಷೆ ಪಾಸ್ ಆಗಿರಬೇಕು, ಅಥವಾ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ 12th ಎಕ್ಸಾಮನ್ನು ಪಾಸ್ ಆಗಿರಬೇಕು, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ HSC ಇದರಲ್ಲಿ ಕೂಡ ಪಾಸ್ ಆಗಿರ್ಬೋದು, ಅಥವಾ 3 ವರ್ಷದ ಡಿಪ್ಲೊಮಾ ಅಥವಾ 2 ವರ್ಷದ IT ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ, ಅದರಲ್ಲಿ GOC, GODC, JLDC ಈ ಒಂದು ಕೋರ್ಸ್ಗಳನ್ನು ನೀವು ಪಾಸ್ ಆಗಿರಬೇಕು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ 3 ವರ್ಷದ ಡಿಪ್ಲೊಮಾ ಅಂತ ಹೇಳಿದ್ದಾರೆ. ಮೇ ಬಿ ಇದು SLC ಮೇಲೆ ಪ್ಯಾರಾಮೆಡಿಕಲ್ ಮಾಡಿದರೂ ಕೂಡ ಇಲ್ಲಿ ನೀವು ಟ್ರೈ ಮಾಡ್ಬೋದು. ಆದರೆ ಇಲ್ಲಿ ಓಪನ್ ಆಗಿ ಅಂತೂ ಬರೆದಿಲ್ಲ, ಜಸ್ಟ್ 3 ವರ್ಷದ ಡಿಪ್ಲೊಮಾ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ ಏನು ಮಾಡ್ತಾರೆ ಅಂತ. ನೆಕ್ಸ್ಟ್ ಇಲ್ಲಿ ಪಿಂಚಣಿ ಸೌಲಭ್ಯ ಕೂಡ ಇಲ್ಲಿ ಪಿಂಚಣಿ ರಹಿತ NPS ಸಿಸ್ಟಮನ್ನು ಕೊಡಲಾಗಿದೆ. ವಯೋಮಿತಿ ನೋಡಿ, ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಮ್ಯಾಕ್ಸಿಮಮ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, 2A 2B 3B ದವರಿಗೆ 38 ವರ್ಷ, SC ST ಕೆಟಗಿರಿ ಒಂದಾಗೆ 40 ವರ್ಷಗಳನ್ನು ಕೊಡಲಾಗಿದೆ. ಸೊ ವಯೋಮಿತಿ ಸಡಿಲಿಕೆಯೂ ಕೂಡ ಇಲ್ಲಿ ಇದು ನಿಯಮಾನುಸಾರ ಇರುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. http://kr.nic.in ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಡೈರೆಕ್ಟ್ ವೆಬ್ಸೈಟ್ ಕೂಡ ಹೋಗ್ಬೋದು. ಅರ್ಜಿ ಹಾಕಲಿಕ್ಕೆ ಒಂದು ಇಂಪಾರ್ಟೆಂಟ್ ಡೇಟ್ಗಳು ಏನೆಲ್ಲ ಇದ್ದಾವೆ ಅಂದರೆ, ಅರ್ಜಿ ಆನ್ಲೈನ್ ಅಪ್ಲಿಕೇಶನನ್ನು ನೆಕ್ಸ್ಟ್ ಮಂತ್ ಅಂದರೆ ಮಾರ್ಚ್ 4ನೇ ತಾರೀಕಿಂದ ಆರಂಭವಾಗುತ್ತೆ. ಆಮೇಲೆ 4/3/2020 ಬೆಳಗ್ಗೆ 11 ಗಂಟೆಗೆ ಆರಂಭವಾಗುತ್ತೆ. ಕೊನೆಯ ದಿನಾಂಕ ಏನಿದೆ ಅಂತಂದರೆ ಇಲ್ಲಿ 3-4 ಅಂದರೆ ಮಾರ್ಚಿಂದ ಏಪ್ರಿಲ್ 1 ಮಂತ್ ಇರುತ್ತೆ. ನಿಮಗೆ 3-4/2024 ತನಕ ನಿಮ್ಗೆ ಟೈಮಿಂಗ್ ಇರುತ್ತೆ. ಅರ್ಜಿ ಶುಲ್ಕವನ್ನು ಪಾವತಿಸಲು 6-4/2024 ತನಕ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಮಂತ್ 4ನೇ ತಾರೀಕಿನಿಂದ ಆರಂಭವಾಗಿ ಏಪ್ರಿಲ್ 3ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಅರ್ಜಿ ಶುಲ್ಕ ಎಷ್ಟು ಇರುತ್ತೆ ಅಂತಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ 2A 2B ಸಾಮಾನ್ಯ ವರ್ಗ, 3B 3A ದವರಿಗೆ 750 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕರು, ವಿಕಲಚೇತರಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ಆನ್ಲೈನ್ ಮುಖಾಂತರ ನೀವು ಏನು ಮಾಡಬೇಕಂತ ಪೇಮೆಂಟನ್ನು ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊತಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಅಂದರೆ ಎಕ್ಸಾಮನ್ನು ಆಫ್ಲೈನ್ ಟೈಪ್ ಎಕ್ಸಾಮನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮಲ್ಲಿ ನೀವು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಇದನ್ನೇನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ಕೊತಾರೆ. ಇಲ್ಲಿ ಕನ್ನಡ ಕಡ್ಡಾಯ ಭಾಷೆ ಕೂಡ ಕಂಪಲ್ಸರಿಯಾಗಿರುತ್ತೆ. ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆನೂ ಕೂಡ ಇಲ್ಲಿ ತೆಗೆದುಕೊಳ್ಳಾಗುತ್ತೆ. 150 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಕನಿಷ್ಠ 50 ಅಂಕಗಳನ್ನು ತೊಗೊಂಡು ಇಲ್ಲಿ ನಮಗೆ ಪಾಸ್ ಆಗಬೇಕಾಗತ್ತೆ. ಆಮೇಲೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಈ ಸಿಲೆಬಸ್ ಅಂತ ಹೇಳೋದಾದರೆ, ಸೊ ಇಲ್ಲಿ ಪ್ರಚಲಿತ ಘಟನೆ, ದೈನಂದಿನ ವಿಷಯಗಳು, ಆಮೇಲೆ ಸಂವಿಧಾನ, ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ಮುಂತಾದ ಒಂದು ಜನರಲ್ ಇದನ್ನೇನಪ್ಪ ಅಂದರೆ ಪತ್ರಿಕೆ 1ರಲ್ಲಿ 100 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮನ್ನು ತೊಗೊತಾರೆ. ಪತ್ರಿಕೆ 1ರಲ್ಲಿ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಬೇಸಿಕನ್ನು 100 ಮಾರ್ಕ್ಸಿಗೆ ಇಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊಳ್ಳಾಗುತ್ತೆ. ಇದು ಕಂಪ್ಲೀಟಾಗಿ ಆಫ್ಲೈನ್ ಮುಖಾಂತರ ಇರುತ್ತೆ. ಇಲ್ಲಿ ಮಿನಿಮಮ್ ಕಡ್ಡಾಯವಾಗಿ ನೀವು ಪರೀಕ್ಷೆಯಲ್ಲಿ ಒಟ್ಟು ಅಂಕ ಕನಿಷ್ಠ 35 ಅಂಕಗಳನ್ನು ಪಡೆದುಕೊಂಡು ನೀವು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೆನಪಿಟ್ಟುಕೊಳ್ಳಿ, 4 ತಪ್ಪಾದಲ್ಲಿ 1 ಮಾರ್ಕ್ಸನ್ನು ಇಲ್ಲಿ ಅಂಕವನ್ನು ಕಳೆಯಲಾಗುತ್ತೆ. ಇದು ಇಲ್ಲಿ ಅರ್ಹತೆಗಳನ್ನು, ಮಾನದಂಡಗಳನ್ನು ಕೊಡಲಾಗಿದೆ. ಯಾವೆಲ್ಲ ಒಂದು ಮಾಹಿತಿ ಅಂದರೆ ಮಾಜಿ ಸೈನಿಕರು, SC ST OBC ಗ್ರಾಮೀಣ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಯಾವನ್ನೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ಸ್ಟಡಿ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇದರ ಬಗ್ಗೆ ಇಲ್ಲಿ ಎಲ್ಲಿ ನೀವು ಪಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಲ್ಲಿಸಬಹುದು. ನೆನಪಿಟ್ಟುಕೊಳ್ಳಿ, ಕೊನೆಯ ದಿನಾಂಕ ನಿಮಗೆ ನೆಕ್ಸ್ಟ್ ಮಂತ್ 4ನೇ ತಾರೀಕಿಂದ ಆರಂಭವಾಗಿ ಏಪ್ರಿಲ್ ತಿಂಗಳ 3ನೇ ತಾರೀಕಿಗೆ ಇದು ಕ್ಲೋಸ್ ಆಗುತ್ತೆ.